ಸ್ವಾಗತವನ್ನ ಕೋರ್ತಾ ವೇದಿಕೆಗೆ ಎಲ್ಲ ಶಾಸಕರು ದಯವಿಟ್ಟು ಬರಬೇಕು ಅಂತ ಮನವಿ ಮಾಡ್ತಿದ್ದೀನಿ. ಮತ್ತೊಮ್ಮೆ ನಮ್ಮ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು ಆ ಗಾಡಿ ಮೈಕ್ ಸೆಟ್ ಗಾಡಿ ಸ್ವಲ್ಪ ಸೈಡ್ ತರಿಸಿ. ಉದ್ದೇಶಿಸಿ ನಮ್ಮ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು ಆದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಕಾರ್ಯಕರ್ತ ಬಂಧುಗಳೇ, ನಾಗರಿಕ ಬಂಧುಗಳೇ, ಏನೊಂದು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿರುವಂತ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಮ್ಮೊಂದಿಗೆ ಈ ಪಾದಯಾತ್ರೆಯಲ್ಲಿ ನಮ್ಮ ಯುವಕರ ಕಣ್ಮಣಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಬಿವೈ ವಿಜಯನ್ ರವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮೆಲ್ಲರಿಗೂ ಹಿರಿಯರಾಗಿರುವಂತ ಪಕ್ಷದ ಕೇಂದ್ರ ಸಚಿವರು, ರಾಜ್ಯದ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಎಲ್ಲ ಗಣ್ಯಮಾನ್ಯರು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಬಿಡದಿಯ ಈ ಪುಣ್ಯ ಸ್ಥಳ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಜನ್ಮಸ್ಥಳ, ಪುಣ್ಯ ಸ್ಥಳ ಹಾಗೂ ಇಡೀ ರಾಜ್ಯದಲ್ಲಿ ಏನೋ ಒಂದು ಪ್ರಗತಿಪರವಾಗಿ ಅಭಿವೃದ್ಧಿಯನ್ನು ಕೊಂಡಿರುವಂತಹ ಒಂದು ಪ್ರದೇಶ ಅನ್ನೋದು ಬಿಡದಿ. ಈ ಒಂದು ಸ್ಥಳದಲ್ಲಿ ಇವತ್ತು ರಾಜ್ಯದ ನಮ್ಮ ನಾನಾ ನಾಯಕರುಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುನೀಲ್ ಕುಮಾರ್ ಅವರು, ನಂದೀಶ್ ರೆಡ್ಡಿ ಅವರು, ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಬಸವರಾಜ್ ಭೈರತಿ ಅವರು, ನಮ್ಮ ಶಾಸಕರಾಗಿರುವಂತಹ ರಾಮಮೂರ್ತಿ ಅವರು, ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಂತ ಪ್ರಸಾದ್ ಗೌಡರು ಹಾಗೂ ಗೌತಮ್ ಅವರು, ಎಲ್ಲ ನಮ್ಮ ಮುನ್ರತ್ನಾಳ್ ಅವರು, ನಮ್ಮ ಎಲ್ಲ ರೀತಿಯಾದಂತ ಎಲ್ಲಾ ಕ್ಷೇತ್ರದಲ್ಲೂ ಪ್ರತಿಭೆ ಅಂತ ಮುನ್ರತ್ನ ಅವರು, ಆತ್ಮೀಯರೇ, ಯಾವ ಸುಮ್ಮನೆ ಭಾರತ್ ಮಾತಾ ಕಿ ನಮ್ಮ ಆತ್ಮೀಯರೇ, ಏನೊಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿನಿತ್ಯ ಪ್ರತಿ ಕ್ಷಣ
ಅವಕಾಶ ಸಿಗುತ್ತೋ ಲೂಟಿ ಹೊಡೆಯೋದು, ವರ್ಗಾವಣೆಯಲ್ಲಿ ದಂಧೆ, ಆಡಳಿತ ಸಂಪೂರ್ಣ ಕುಸಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದರ ಜೊತೆಯಲ್ಲಿ ದಲಿತರ ಹಣ, ಪರಿಶಿಷ್ಟ ಜಾತಿ ಪಂಗಡದ ಜನರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. 100% ಇವತ್ತು 100ಕ್ಕೆ 100% ನೇರವಾಗಿ ಸರ್ಕಾರದ ಹಣವನ್ನು ಲೂಟಿ ಹೊಡೆದಂತ ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಯಾವ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಭ್ರಷ್ಟ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 100% ಪೇ ಸಿಎಂ 100% ಪೇ ಸಿಎಂ ಆಗಿದೆ. ಅದರ ಜೊತೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂಢ ವ್ಯವಸ್ಥಿತವಾಗಿ 98ರಿಂದನೂ ಏನೊಂದ ಭೂಮಿಯನ್ನ ಕಬಳಿಸಲಿಕ್ಕೆ ಹೇಗೆ ವ್ಯವಸ್ಥಿತವಾಗಿ ಮಾಡಿದೆ ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈಗಾಗಲೇ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈನಲ್ಲಿ ಶಕ್ತಿ ಇಲ್ಲದ ಕಾರಣ, ಉತ್ತರದ ಕೊರತೆಯ ಕಾರಣ ಅವ್ರು ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ನೋಟಿಸ್ನೇ ತಿರಸ್ಕಾರ ಮಾಡ್ರು. ರಾಜ್ಯ ಸಚಿವ ಸಂಪುಟದ ಮೂಲಕ ಯಾವ ಸರ್ಕಾರನೂ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ. ಆ ರೀತಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರವ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮೀಯರೇ.